ಕೈಲಾಸ ಪರ್ವತವನ್ನ ಯಾಕೆ ಇಲ್ಲಿಯವರೆಗೆ ಯಾರ ಹತ್ರನೂ ಹತ್ಲಿಕ್ಕೆ ಆಗಲ್ಲ ಅಂತ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇದಕ್ಕೆ 5 ರೀಸನ್ಗಳಿವೆ. ಅದರಲ್ಲಿ ಮೊದಲನೇದಾಗಿ ಧಾರ್ಮಿಕ ಕಾರಣ. ಇದರಲ್ಲಿ 5ನೇ ರೀಸನ್ನ ಮಿಸ್ ಮಾಡಲೇಬೇಡಿ. ಮೊದಲನೇ ರೀಸನ್ನ ನೋಡೋದಾದ್ರೆ ಧಾರ್ಮಿಕ ಕಾರಣಗಳಿಂದ. ಕೈಲಾಸ ಪರ್ವತವನ್ನ ಭಗವಾನ್ ಶಿವನ ನಿವಾಸವೆಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗ್ತದೆ. ಬೌದ್ಧ ಜೈನ ಧರ್ಮದಲ್ಲಿಯೂ ಇದು ಅತ್ಯಂತ ಪವಿತ್ರವಾದ ಪರ್ವತವಾಗಿದೆ. ಅದರಿಂದಾಗಿ ಆ ಶಿಖರದ ಮೇಲೆ ಕಾಲಿಡುವುದನ್ನು ಅಪಮಾನ ಎಂದು ನಂಬಲಾಗ್ತದೆ. ಎರಡನೇ ರೀಸನ್ ನೋಡೋದಾದ್ರೆ ಸರ್ಕಾರದ ನಿಷೇಧದಿಂದ. ಕೈಲಾಸ ಪರ್ವತವು ಟಿಬೆಟ್ ಪ್ರದೇಶದಲ್ಲಿದೆ. 2001ರಲ್ಲಿ ಚೀನಾ ಗವರ್ಮೆಂಟ್ ಅದನ್ನ ಏರ್ಲಿಕ್ಕೆ ಸಂಪೂರ್ಣವಾಗಿ ನಿಷೇಧಿಸಲಾಗ್ತದೆ. ಹಾಗೆ ಮೂರನೇ ರೀಸನ್ ನೋಡೋದಾದ್ರೆ ಪ್ರಕೃತಿಯ ಸಂರಕ್ಷಣೆಯಿಂದ. ಕೈಲಾಸದ ಪರಿಸರ ಅತ್ಯಂತ ಸೂಕ್ಷ್ಮ. ಇದರಿಂದ ಮಾಲಿನ್ಯ ಉಂಟಾಗಬಹುದು, ಪವಿತ್ರ ಮಾರ್ಗಗಳಿಗೆ ಹಾನಿಯಾಗಬಹುದು ಅಂತ ಪರ್ವತ ಏರೋದನ್ನ ಸ್ಟಾಪ್ ಮಾಡಲಾಗಿದೆ. ಹಾಗೆ 4ನೇ ರೀಸನ್ ನೋಡೋದಾದ್ರೆ ಅಪಾಯಕರ ಭೌಗೋಳಿಕ ಪರಿಸ್ಥಿತಿ. 2001ಕ್ಕಿಂತ ಹಿಂದ್ಗಡೆ ಸುಮಾರು ಜನ ಆ ಪರ್ವತವನ್ನ ಏರ್ಲಿಕ್ಕೆ ಹೋಗ್ತಾರೆ. ಮಿಡಲ್ ಅಲ್ಲಿ ಏರ್ತಾ ಇರುವಾಗ ಆಕ್ಸಿಜನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ. ಅದಕ್ಕಾಗಿಯೇ ಇಲ್ಲಿಯವರೆಗೆ ಆ ಪರ್ವತವನ್ನು ಯಾರಿಗೂ ಏರ್ಲಿಕ್ಕಾಗ್ಲಿಲ್ಲ. ಹಾಗೆ 5ನೇ ರೀಸನ್ ನೋಡೋದಾದ್ರೆ ಆತ್ಮಿಕ ನಂಬಿಕೆಗಳು. ಕೈಲಾಸ ಪರ್ವತವನ್ನ ಟೈಮ್ ಟ್ರಾವೆಲರ್ ಸ್ಪಾಟ್ ಅಂತ ಕರೀತಾರೆ. 2001ಕ್ಕಿಂತ ಹಿಂದ್ಗಡೆ ಸುಮಾರು ಜನ ಅದನ್ನ ಹತ್ಲಿಕ್ಕೆ ಹೋಗ್ತಾರೆ. ಅವರ ಉಗುರುಗಳು ಮತ್ತು ಕೂದಲುಗಳು ಸಾಮಾನ್ಯ ದಿನಕ್ಕಿಂತ ಅಲ್ಲಿ ವೇಗವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಅದನ್ನ ಟೈಮ್ ಟ್ರಾವೆಲರ್ ಸ್ಪಾಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಪರ್ವತವನ್ನು ಹತ್ಲಿಕ್ಕೆ ಹೋದವರು ದಿನಗಳು ಬೇಗ ಕಳೆಯೋದನ್ನ ಅಬ್ಸರ್ವ್ ಮಾಡ್ತಾರೆ.